ನಮಸ್ಕಾರ. ಪ್ರೈಸ್ ದ ಲಾರ್ಡ್ ಜೀಸಸ್. ಎಲ್ಲ ನನ್ನ ಪ್ರೀತಿಯ ದೇವಜನರೇ, ನನ್ನ ಪ್ರಿಯ ಸಹೋದರಿ ಸಹೋದರರೇ, ದೇವಭಕ್ತರೇ, ದೇವರನ್ನು ಪ್ರೀತಿ ಮಾಡಿ ಲೋಕವನ್ನು ಎದುರಿಸುವುದಕ್ಕಾಗಿ ಆತನು ನುಡಿದ ನುಡಿಗಳನ್ನು ನಮ್ಮ ಜೀವಿತಗಳಲ್ಲಿ ಅಳವಡಿಸಿಕೊಂಡು ಜಯದ ಜೀವಿತವನ್ನು ಹೊಂದುವಂತೆ ದೇವರು ನಮ್ಮನ್ನು ಕರೆದಿದ್ದಾರೆ. ಪ್ರತಿನಿತ್ಯ ವಾಕ್ಯಗಳನ್ನು ಕೇಳಿ ಪ್ರಾರ್ಥನೆ ಮಾಡಿ ಬರುವ ಹೋರಾಟಗಳನ್ನು ಎದುರಿಸುತ್ತಾ ಇದ್ದೀರಲ್ಲ, ಕರ್ತನು ನಿಮ್ಮ ಸಂಗಡ ಇರಲಿ. ಪರಲೋಕ ದ್ವಾರಗಳು ತೆರೆಯಲ್ಪಟ್ಟು ನಿಮ್ಮ ಮನಸ್ಸಿಗೂ ನಿಮ್ಮ ಕುಟುಂಬಕ್ಕೂ ನಿಮ್ಮ ಕಾರ್ಯಗಳಿಗೂ ಕರ್ತನು ಉಪಕಾರಗಳನ್ನು ಮಾಡಲಿ. ನೀವು ಚೆನ್ನಾಗಿದ್ದೀರಿ ಎಂದು ನಂಬುತ್ತಾ ದೇವರು ಈ ದಿನ ಮತ್ತೆ ನಮ್ಮೊಟ್ಟಿಗೆ ಮಾತನಾಡಬೇಕೆಂದು ಬಯಕೆಯಿಂದ ಪ್ರಾರ್ಥನೆಯಿಂದ ಮುಂದಕ್ಕೆ ಹೋಗೋಣ. ದೇವಜನವೇ, ಈ ಲೋಕದಲ್ಲಿ ಪ್ರತ್ಯೇಕವಾಗಿ ನಮ್ಮ ದೇಶದಲ್ಲಿ ನೀವು ನೋಡುತ್ತಾ ಇರುತ್ತೀರಾ, ರಾಜಕೀಯ ವ್ಯಕ್ತಿಗಳನ್ನು ನೋಡುತ್ತಾ ಇರ್ತೀರಾ. ರಾಜಕೀಯ ವ್ಯಕ್ತಿಗಳು ಹೇಳ್ತಾರೆ, ನೀವು ಈ ಸಾರಿ ನಮ್ಮನ್ನು ಗೆಲ್ಲಿಸಿದರೆ, ನಮ್ಮ ಪಕ್ಷವು ಅಧಿಕಾರಕ್ಕೆ ಬಂದರೆ ನಾವು ಈ ತಾಲೂಕನ್ನು, ಈ ಜಿಲ್ಲೆಯನ್ನು, ಈ ರಾಜ್ಯವನ್ನು, ಈ ದೇಶವನ್ನು ಒಂದು ಹೊಸ ಹಾದಿಯಲ್ಲಿ ಕೊಂಡುಕೊಂಡು ಹೋಗ್ತೇವೆ, ದೊಡ್ಡ ಕಾರ್ಯಗಳನ್ನು ಮಾಡುತ್ತೇವೆ, ನೀವು ಊಹಿಸದ ಕಾರ್ಯಗಳನ್ನು ಮಾಡುತ್ತೇವೆ ಎಂದು ಮಾತು ಕೊಡುತ್ತಾರೆ. ಹಾಗೆ ಗೆದ್ದ ಮೇಲೆ ಅದು ಹೇಗಾಗುತ್ತೆ, ಇದು ಹೇಗಾಗುತ್ತೆ ಎಂದು ಹೇಳುತ್ತಾರೆ. ಆದರೆ ಒಂದು ಮಾತು ಇದೇ ರೀತಿಯಾಗಿ ನೋಡುವಾಗ, ದೇವರು ಕೂಡ ನಾನು ನಿಮ್ಮ ಜೀವಿತದಲ್ಲಿ ಅದ್ಭುತಗಳನ್ನು ಮಾಡಲಿಕ್ಕೆ ಸಿದ್ಧ ಇದ್ದೇನೆ, ಆದರೆ ನೀವು ಕೂಡ ನನಗೊಂದು ಕೆಲಸ ಮಾಡಬೇಕು ಅಂತ ದೇವರು ಕೇಳಿಕೊಳ್ಳುತ್ತಾರೆ. ರಾಜಕೀಯ ವ್ಯಕ್ತಿಗಳು ಮಾತು ಬದಲಾಯಿಸಬಹುದೇನೋ, ಆದರೆ ದೇವರು ತನ್ನ ಮಾತನ್ನು ಎಂದಿಗೂ ಬದಲಾಯಿಸುವುದಿಲ್ಲ. ಕಾರಣ, ಆತನ ಹತ್ರ ಯಾವುದೇ ಹಣದ ಕೊರತೆ ಇಲ್ಲ, ಆತನಿಗೆ ಜ್ಞಾನದ ಕೊರತೆ ಇಲ್ಲ, ಆತನಿಗೆ ಶಕ್ತಿಯ ಕೊರತೆ ಇಲ್ಲ. ಆತನು ಎಲ್ ಶಡಾಯಾದ ದೇವರು, ಸರ್ವಶಕ್ತನಾದ ದೇವರು, ಸಮಸ್ತ ಕಾರ್ಯಗಳನ್ನು ಮಾಡಲಿಕ್ಕೆ ಶಕ್ತನಾದ ದೇವರು ಆತನಾಗಿದ್ದಾನೆ. ಆತನು ಮಾಡಿಕೊಟ್ಟೇ ಕೊಡುತ್ತಾನೆ. ಹಾಗಾದರೆ ಈ ದಿನ ನಿಮ್ಮ ಜೀವಿತದಲ್ಲಿ ಅದ್ಭುತಗಳು ನಡೆಯಬೇಕೆಂದು ಎದುರು ನೋಡುತ್ತಾ ಇದ್ದೀರಾ? ಆಗಲೇ ಇಲ್ಲ, ಆಗುತ್ತಲೇ ಇಲ್ಲ, ನಡೆಯಲಿಲ್ಲ ಎಂದು ಹೇಳಿ ಅಪನಂಬಿಕೆ ಪಡುವ ಬದಲಾಗಿ ಇವತ್ತಿನ ವಾಕ್ಯವನ್ನು ಕೇಳಿದೆ, ನಿಮ್ಮ ಜೀವಿತದಲ್ಲಿ ದೊಡ್ಡ ಅದ್ಭುತ ಕೃತ್ಯಗಳನ್ನು ದೇವರು ಮಾಡಲಿಕ್ಕೆ ಶಕ್ತನಾಗಿದ್ದಾರೆ. ಬನ್ನಿ ಈ ದಿನದ ಮುಖ್ಯವಾದ ದೇವರ ವಾಕ್ಯವನ್ನು ಓದಿಕೊಳ್ಳೋಣ. ಯೆಹೋಶುವನ ಗ್ರಂಥ 3ನೇ ಅಧ್ಯಾಯ 5ನೇ ವಚನದಲ್ಲಿ, ಯೆಹೋವನು ನಾಳೆ ನಿಮ್ಮ ಮಧ್ಯದಲ್ಲಿ ಅದ್ಭುತಗಳನ್ನು ನಡೆಸುವನು ಎಂದು ಹೇಳಿದನು. ಹಾಲೆಲೂಯ, ಕರ್ತನ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಇಲ್ಲಿ ಆ ವಾಕ್ಯವನ್ನು ಅರ್ಥ ಮಾಡಿಕೊಳ್ಳಲಿಕ್ಕೆ ಒಂದು ವಿಷಯವನ್ನು ನಿಮಗೆ ಹೇಳಲಿಕ್ಕೆ ಇಷ್ಟಪಡುತ್ತೇನೆ. ಒಬ್ಬ ಫೇಮಸ್ ಆದ ಡಾಕ್ಟರು, ಆ ಡಾಕ್ಟರು ಎಲ್ಲ ಸರ್ಜರಿಗಳನ್ನು ಮಾಡಿ ಸಕ್ಸಸ್ ರೇಟು 99.9%, ಅಂದರೆ ಯಾವುದು ಫೇಲ್ ಇಲ್ಲ ಅನ್ನುವಷ್ಟರ ಮಟ್ಟಿಗೆ ಎಲ್ಲ ಆಪರೇಷನ್ಗಳನ್ನು ಸಕ್ಸಸ್ ಆಗಿ ಮಾಡ್ತಾ ಇರ್ತಾರೆ. ನೀವು ಕೇಳ್ತೀರಾ, ಈ ಹಾಸ್ಪಿಟ್ಲಲ್ಲಿ ಒಳ್ಳೆ ಡಾಕ್ಟ್ರ್ ಯಾರು, ಈ ಒಂದು ಏರಿಯಾದಲ್ಲಿ, ಈ ಊರಲ್ಲಿ ಒಳ್ಳೆ ಡಾಕ್ಟ್ರ್ ಯಾರು? ಕೆಲವು ಸಾರಿ ಹೇಳ್ತಾರೆ ಫಾರಿನ್ ಡಾಕ್ಟ್ರು. ಯಾಕೆ? ಅವರು ಮಾಡಿದ ಟ್ರೀಟ್ಮೆಂಟು, ಅವರು ಆಲೋಚನೆ ಮಾಡಿ ಅರ್ಥ ಮಾಡಿಕೊಂಡಿರೋ ವಿಧಾನ ಅದು ಗ್ರೇಟು. ಅದಕ್ಕೆ ಹೇಳ್ತಾರೆ ಅವರು ಗ್ರೇಟ್ ಫಿಸಿಷಿಯನ್, ಗ್ರೇಟ್ ಸರ್ಜನ್ ಅಂತ ಹೇಳ್ತಾರೆ. ದೊಡ್ಡ ಶಸ್ತ್ರಗಾರನಾದರೆ ಶಸ್ತ್ರಚಿಕಿತ್ಸೆ ಮಾಡುವಂಥವರು ಅಂತ ಹೇಳ್ತಾರೆ. ಆಗ ನಾವು ಹೋಗಿ ಹೇಳ್ತೇವೆ, ಈ ಡಾಕ್ಟ್ರು ಇಷ್ಟೊಂದು ಸರ್ಜರಿಗಳನ್ನು ಮಾಡಿದ್ದಾರೆ ಅಂತ ಹೇಳಿದರೆ, ಇಷ್ಟೊಂದು ಆಪರೇಷನ್ಗಳನ್ನು ಮಾಡಿ ಸಕ್ಸಸ್ ಆಗಿದೆ ಅಂದರೆ, ನಾವು ಕೂಡ ಹೋದರೆ ನಮಗೂ ಕೂಡ ಸಕ್ಸಸ್ ಆಗುತ್ತೆ ಅಂತ ನಾವು ನಂಬಿಕೆಯಿಂದ ಹೋಗುತ್ತೇವೆ. ಹೌದಲ್ವಾ? ಯಾರೂ ಅನುಮಾನ ಪಡೋದಿಲ್ಲ, ಯಾಕೆಂದರೆ ಅವರ ಸಕ್ಸಸ್ ರೇಟು ಜಾಸ್ತಿ ಇದೆ. ಹಾಗಿರುವಾಗ ನಾವು ಆ ಡಾಕ್ಟರನ್ನು ನಂಬುತ್ತೇವೆ. ಯಾಕೆಂದರೆ ಆ ಡಾಕ್ಟರು ಆಪರೇಷನನ್ನು ಸಕ್ಸಸ್ಫುಲ್ ಆಗಿ ಮಾಡ್ತಾರೆ ಅಂತ ನಂಬುತ್ತೇವೆ. ದೇವಜನವೇ, ಇಲ್ಲಿ ಯೆಹೋಶುವನು ಕೂಡ ದೇವಜನರಿಗೆ ಹೇಳ್ತಾ ಇದ್ದಾರೆ. ಯೆಹೋಶುವನು ಹೇಳ್ತಾನೆ, ನೋಡಿ, ಕರ್ತನು ನಾಳೆ ನಿಮ್ಮ ಮಧ್ಯದಲ್ಲಿ ಏನು ಮಾಡ್ತಾರೆ? ಅಲ್ಲಿ ಹೇಳ್ತಾ ಇದೆ, ನಿಮ್ಮ ಮಧ್ಯದಲ್ಲಿ ಅದ್ಭುತಗಳನ್ನು ನಡೆಸುವನು. ನಾಳೆ ಯಾಕೆ ಇವತ್ತೇ ಮಾಡ್ಬೋದಲ್ವಾ? ಯಾಕೆ ನಾಳೆ ನಿಮ್ಮ ಮಧ್ಯದಲ್ಲಿ ಅದ್ಭುತಗಳನ್ನು ಮಾಡುವನು? ನಾಳೆ ಮಾಡೋಕ್ಕೆ ದೇವರು ರೆಡಿ ಇದ್ದಾನೆ, ಆದರೆ ನೀವು ರೆಡಿ ಇರಬೇಕು. ಕೆಲವು ಸಾರಿ ಆಸ್ಪತ್ರೆಗಳನ್ನು ಹೋಗುವಾಗ ಡಾಕ್ಟರ್ ರೆಡಿ ಇದ್ದಾರೆ, ನೀವು ಪೇಮೆಂಟ್ ಮಾಡಿದ್ರಾ ಅಂತ ಕೇಳ್ತಾರೆ. ಡಾಕ್ಟರ್ ರೆಡಿ ಇದ್ದಾರೆ, ಅವ್ರ BP ನಾರ್ಮಲ್ ಬಂತಾ ಅಂತ ಕೇಳ್ತಾರೆ. ಡಾಕ್ಟರ್ ರೆಡಿ ಇದ್ದಾರೆ, ಅವರ ಶುಗರ್ ಕಂಟ್ರೋಲಲ್ಲಿ ಇದೆಯಾ ಅಂತ ಕೇಳ್ತಾರೆ. ಅವರ ಪಲ್ಸ್ ರೇಟ್ ಚೆನ್ನಾಗಿದೆಯಾ ಅಂತ ಕೇಳ್ತಾರೆ. ಕಾರಣ ಏನು ಗೊತ್ತಾ? ಡಾಕ್ಟರ್ ರೆಡಿ ಇದ್ದರೆ ಸಾಲದು, ನಾವು ರೆಡಿ ಇರಬೇಕು.
ಅದೇ ರೀತಿ ನಮ್ಮ ಜೀವಿತಗಳಲ್ಲಿ ಕೂಡ ದೇವರು ದೊಡ್ಡ ಕಾರ್ಯಗಳನ್ನು, ಇಲ್ಲಿ ಹೇಳುತ್ತಿರುವುದು ಮಧ್ಯದಲ್ಲಿ ಅದ್ಭುತಗಳನ್ನು, ಸಾಧಾರಣ ಕ್ರಿಯೆಗಳನ್ನೆಲ್ಲ ಅದ್ಭುತಗಳನ್ನು ಮಾಡಲಿಕ್ಕೆ ಆತ ರೆಡಿ ಇದ್ದಾನೆ. ಆದರೆ ನೀವು ರೆಡಿ ಇರಬೇಕಲ್ವಾ? ಯಾಕೆ ನಾಳೆ ಅಂತ ಯಾಕೆ ದೇವರು ಟೈಮ್ ಕೊಡ್ತಾ ಇದ್ದಾರೆ? ಯಾಕೆಂದರೆ ಇವತ್ತೇ ಮಾಡ್ಬೋದಾಗಿತ್ತು ಅದ್ಭುತಗಳನ್ನು. ಆದರೆ ಬರೀ ಅದ್ಭುತಗಳನ್ನು ಮಾಡಿದ್ರೆ ಏನೂ ಪ್ರಯೋಜನ ಇಲ್ಲ. ಆದರೆ ಅದ್ಭುತಗಳನ್ನು ಹೊಂದಿಕೊಳ್ಳಲಿಕ್ಕೆ ಅರ್ಹತೆಯನ್ನು ನಾವು ಹೊಂದಿರಬೇಕು. ಅನೇಕರು ನೋಡ್ತಾ ಇರ್ತೇವೆ, ಸಭೆಗಳಿಗೆ ಬರುವಂಥವರು ಅನಾರೋಗ್ಯದಲ್ಲಿರುವವರು, ಕಷ್ಟದಲ್ಲಿರುವವರು, ಕಣ್ಣೀರಿನಲ್ಲಿರುವವರು, ಎಲ್ಲ ಕಡೆಯಲ್ಲಿ ಪ್ರಯತ್ನಗಳನ್ನು ಮಾಡಿ 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 ಸೋತೋಗಿ ಕೊನೆಗೆ ಚರ್ಚಿಗೆ ಬರ್ತಾರೆ. ಚರ್ಚಿಗೆ ಬಂದು ಅವ್ರಿಗೆ ಹೇಗೆ ಗೊತ್ತಾ, ಅಲ್ಲೆಲ್ಲ ಕಾದು ಕುಳಿತು ಹಣವನ್ನು ಖರ್ಚು ಮಾಡಿ ಏನೆಲ್ಲ ಮಾಡಿರ್ತಾರೆ, ಇಲ್ಲಿ ಬಂದ ತಕ್ಷಣ ವಾಸಿಯಾಗೋಗ್ಬಿಡ್ಬೇಕು. ಇಲ್ಲ ಅಂದರೆ ಅವರು ಅಯ್ಯಯ್ಯೋ ಇಲ್ಲಿ ಆಗಲಿಲ್ವಲ್ಲ ಅಂದುಕೊಳ್ಳುತ್ತಾರೆ. ಕೆಲವರಾದರೂ ಬೇರೆ ದಾರಿ ಕಾಣದೆ, ಬೇರೆ ಮಾರ್ಗವಿಲ್ಲದೆ, ಇಲ್ಲ ಇನ್ನು ನಾವು ಬೇರೆ ಎಲ್ಲಿ ಹೋಗೋಕ್ಕಾಗಲ್ಲ, ನಮ್ಮ ಹತ್ರ ಹಣ ಇಲ್ಲ, ನಾವು ಎಲ್ಲಿ ಹೋಗಬೇಕು ಗೊತ್ತಿಲ್ಲ, ನಮಗೆ ಇಲ್ಲೇ ದೇವರೇ ಗತಿ ನಮಗೆ ಅಂತ ಬಂದಾಗ ಎಷ್ಟೋ ಜನರನ್ನ ದೇವರು ಅದ್ಭುತ ರೀತಿಯಲ್ಲಿ ಮರಣದ ಹಾಸಿಗೆಯಿಂದಲೂ, ಅನೇಕ ಕ್ಯಾನ್ಸರ್ಗಳಿಂದಲೂ, ಅನೇಕ ಪಾರ್ಶ್ವವಾಯು ಕಾಯಿಲೆಗಳಿಂದಲೂ, ಅನೇಕ ದೆವ್ವ ಪೀಡಿತವಾದ ಕೃತ್ಯಗಳಿಂದಲೂ, ಸಾಲದ ಸುಳಿಯಲ್ಲಿ ಸಿಕ್ಕಿದವರನ್ನು, ಸೂಸೈಡ್ ಮಾಡಿಕೊಳ್ಬೇಕಂತಿದ್ದವರನ್ನು ದೇವರು ಕಾಪಾಡಿದ್ದಾರೆ. ಇಂಥವರಿಗೆ ದೇವರು ಸಹಾಯ ಮಾಡಲಿಕ್ಕೆ ಆಗಿಲ್ಲ ಅಂತಿಲ್ಲ. ಎಷ್ಟೋ ಅದ್ಭುತವಾದಂಥ ಸಾಕ್ಷಿಗಳನ್ನು ನಾವು ನೋಡುವಂಥವರಾಗಿರುತ್ತೇವೆ. ನನ್ನ ಪ್ರೀತಿಯ ದೇವಜನರೇ, ಇವತ್ತು ದೇವರು ನಮ್ಮ ಮಧ್ಯದಲ್ಲಿಯೂ ಕೂಡ ಅದೇ ದೇವರು ಅದ್ಭುತಗಳನ್ನು ಮಾಡಲಿಕ್ಕೆ ಶಕ್ತನಾಗಿದ್ದಾನೆ. ಈಗ ನಾನು ಹೇಳಿದೆ, ಒಬ್ಬ ಡಾಕ್ಟರು ಚೆನ್ನಾಗಿ ಸರ್ಜರಿ ಮಾಡಿದ್ದಾರೆ, ಅವರು ಅನೇಕ ಸರ್ಜರಿಗಳಿಗೆ ಮಾಡಿದ್ದಾರೆ. ಹಾಗಾದರೆ ಯೆಹೋಶುವನ ಮಾತನ್ನು ಹೇಳುವಾಗ ದೇವರು ಏನಾದರೂ ಅದ್ಭುತಗಳನ್ನು ಹಿಂದೆ ಮಾಡಿದ್ರಾ? ಸಕ್ಸಸ್ ರೇಟ್ ಇದೆಯಾ ದೇವರಿಗೆ? ಇಲ್ಲ ಹೊಸದಾಗಿ ದೇವರು ಬಂದು ನಾನು ಮಾಡ್ತೀನಿ ಅಂತ ಹೇಳ್ತಾ ಇದ್ದಾರಾ? ಇಲ್ಲ. ಯಾಕೆಂದರೆ ನೀವು ನೋಡ್ತಾ ಇದ್ದೀರಾ, ಇಂದಿನ ಜೀವಿತವನ್ನು ನೋಡುವಾಗ ಇವರಿಗೆ ಮಾರ್ಗ ಇಲ್ಲದೆ ಇದ್ದಾಗ ದೇವರು ಕೆಂಪು ಸಮುದ್ರವನ್ನು ವಿಭಾಗ ಮಾಡಿ ಅವರಿಗೆ ಮಾರ್ಗವನ್ನು ಮಾಡಿದನು. ಮಾತ್ರವಲ್ಲದೆ ಬಂಡೆಯನ್ನು ಸೀಳಿ ಅವರಿಗೆ ನೀರನ್ನು ಒದಗಿಸಿ ಅವರ ದಾಹವನ್ನು ನೀಗಿಸಿದನು. ಇದುವರೆಗೂ ಕಾಣದೇ ಇದ್ದಂಥ ಆಕಾಶದಿಂದ ಸುರಿದ ಮನ್ನವನ್ನು ಅವರು ಭುಜಿಸಿದರು. ಹಾಗಾದರೆ ನೋಡುತ್ತಾ ಇದ್ದೇವೆ, ಅವರಿಗೆ ಏನು ಮಾಡಿದರು? ದೇವರು ಮಾರ್ಗ ಮಾಡಿದರು, ಹಸಿವೆ ತೀರಿಸಿದರು, ದಾಹ ತೀರಿಸಿದರು. ಅವರ ಬಟ್ಟೆ ಚಿಕ್ಕದಾಗಲಿಲ್ಲ, ಅವರ ಚಪ್ಪಲಿ ಸೌದು ಹೋಗಲಿಲ್ಲ. ಅಷ್ಟರ ಮಟ್ಟಿಗೆ ದೇವರು ಎಲ್ಲ ಕಾರ್ಯಗಳಲ್ಲಿ ಅದ್ಭುತವಾಗಿ ನಡೆಸ್ಕೊಂಡು ಹೋದನು. 5-10 ಜನ ಅಲ್ಲ, 20 ಲಕ್ಷ ಜನರನ್ನು ದೇವರು ಪೋಷಿಸಿದನು. ನಮ್ಮ ಕೈಯಲ್ಲಿ ಕೆಲವ್ರನ್ನ ಪೋಷಣೆ ಮಾಡಲಿಕ್ಕೆ ಅಯ್ಯೋ 10 ಜನ ಬರ್ತಾರಾ, 5 ಜನ ಬರ್ತಾರಾ, ನಾನೇನು ಮಾಡಲಿ, ಹೇಗೆ ಮಾಡಲಿ ಅಂತೀವಲ್ವ. ಆದರೆ ಅಷ್ಟು ಲಕ್ಷ ಜನರಿಗೆ ದೇವರು ಪೋಷಿಸಿದನು. ದೇವರು ಮಾಡಿದ ಕೃತ್ಯಗಳು ಅವರ ಕಣ್ಣುಗಳಿಗೆ ಆಶ್ಚರ್ಯವೂ, ಇದು ಹೇಗೆ ಸಾಧ್ಯವೂ ಅಂದುಕೊಳ್ಳುತ್ತಾ ಇದ್ದರು. ಅಸಾಧ್ಯವಾದ ಕೃತ್ಯಗಳನ್ನು ದೇವರು ಮಾಡಿದರು. ನೀವೇ ಆಲೋಚನೆ ಮಾಡಿ, ಆಹಾರವನ್ನು ಆಕಾಶದಿಂದ ದೇವರು ಕುರಿಸಿದನು. ಆ ಮನ್ನ ಹೇಗೆ ಗೊತ್ತಾ? ನೀವು ಜಾಸ್ತಿ ತೆಗೆದಿಟ್ಕೊಂಡ್ರೆ ಕೊಳೆತು ಹೋಗುತ್ತೆ. ಶನಿವಾರ ಮಾತ್ರ ನೀವು ನೋಡ್ತಾ ಇದ್ದೀರಾ, ಶುಕ್ರವಾರವೇ ನೀವು ಚೆನ್ನಾಗಿ ಅದನ್ನು ಮೊದಲೇ ಇಟ್ಟರೆ ನೀವು ಕಡಿಮೆ ಎತ್ಕೊಂಡಿದ್ರು ಕೂಡ ಅದು ಜಾಸ್ತಿ ಆಗುತ್ತೆ. ನೋಡಿ, 5 ದಿನ 6 ದಿನ ಒಂಥರ, ಈ ಸಬ್ಬತ್ ದಿನಕ್ಕೆ ಬಂದಾಗ ಮಾತ್ರ ದೇವರು ಏನು ಮಾಡ್ತಾಯಿದ್ರು, ನೀವು ಕಡಿಮೆ ತಗೊಂಡು ಬಂದಿದ್ರೆ ಅದು ಮಾರನೇ ದಿನಕ್ಕೂ ಜಾಸ್ತಿ ಆಗ್ತಾಯಿತ್ತು, ಕೆಟ್ಟೋಗ್ತಾ ಇರಲಿಲ್ಲ. ಉಳಿದ ದಿನಗಳು ನೀವೇನಾದರೂ ಇಟ್ಟಿಟ್ಕೊಳ್ತಾ ಇದ್ದರೆ ಅದು ಕೆಟ್ಟೋಗ್ಬಿಡ್ತಾ ಇತ್ತು. ಎಂಥ ಅದ್ಭುತವಾದ. ಮತ್ತು ದೇವರು ನೀರಿನ ಇಲ್ಲಿಂದಲ್ಲ, ಬಂಡೆಗಲ್ಲಿನಿಂದ ನೀರನ್ನು ತರಿಸುತ್ತಾರೆ. ಸಮುದ್ರದಲ್ಲಿ ಮಾರ್ಗ ಮಾಡುತ್ತಾರೆ. ಅವರ ಬಟ್ಟೆ ಆಗಲಿ, ಅವರ ಚಪ್ಪಲಿ ಆಗಲಿ, ಅವರ ಕೂದಲಾಗಲಿ, ಅವರ ದೇಹದ ಆರೋಗ್ಯವಾಗಲಿ ಏನೂ ಆಗಲಿಲ್ಲ. ಅತಿಶಯವಾಗಿ ನಡೆಸಿದರು. ಇಸ್ರಾಯೇಲರನ್ನ ನಡೆಸಿದ ದೇವರು ಈ ದಿನವೂ ಆತನು ಜೀವಂತವಾಗಿದ್ದಾನೆ. ಈ ದಿನವೂ ಆತನು ತೂಕಡಿಸುವುದಿಲ್ಲ, ನಿದ್ರಿಸುವುದಿಲ್ಲ. ನಿನ್ನನ್ನು ಕಾಯುವ ದೇವರು ಯಾವಾಗಲೂ ಎಚ್ಚರವಾಗಿದ್ದಾನೆ. ಇವತ್ತು ನೀವು ಹೇಳ್ರಿ, ಹಾಗಾದರೆ ಈ ದೇವರಿಗೆ ಸಕ್ಸಸ್ ರೇಟ್ ಇದೆಯಾ? ಹಿಂದೆ ಮಾಡಿದ್ದಾರಾ? ಮುಂದೆ ಮಾಡ್ತಾರಾ? ಖಂಡಿತ ಯಾವುದು ಫೇಲ್ ಇಲ್ಲ. ಕೆಲವು ಬೇರೆ ನಂಬಿಕೆಗಳಲ್ಲಿ ಫೇಲ್ ಆಗಿರೋದು ನೋಡ್ಬೋದು, ಆದರೆ ದೇವರಿಂದ ಫೇಲ್ ಆಗಿರುವಂಥದ್ದು ಯಾವುದೂ ನಮಗೆ ಕಾಣಿಸುವುದಿಲ್ಲ. ಅದಕ್ಕೆ ಇಲ್ಲಿ ಹೇಳ್ತಾ ಇರುವಂಥದ್ದು, ದೇವರು ಅದ್ಭುತಗಳನ್ನು ನಿಮ್ಮ ಮಧ್ಯೆ ಮಾಡ್ತಾರೆ. ಸರಿ, ಈಗ ಅದ್ಭುತಗಳನ್ನು ಮಾಡ್ತಾರೆ, ಸಕ್ಸಸ್ ರೇಟ್ ಇದೆ, ಎಲ್ಲ ಇದೆ. ನಾವೇನು ಮಾಡಬೇಕು ಇವಾಗ?
ನಾವೇನು ಮಾಡಬೇಕು? ಅದೇ ವಾಕ್ಯದಲ್ಲಿ ಪ್ರಾರಂಭದಲ್ಲಿ ಒಂದು ಮಾತು ಹೇಳಿದೆ, ನಿಮ್ಮನ್ನು ಶುದ್ಧಿ ಮಾಡಿಕೊಳ್ಳಿರಿ. ದೇವರು ಬಂಗಾರ ಎತ್ಕೊಂಡು ಬರ್ರಿ, ನಿಮ್ಮ ಆಸ್ತಿಗಳನ್ನು ಮಾರಿ ತಗೊಂಡು ಬರ್ರಿ, ದವಸ ಧಾನ್ಯಗಳನ್ನು ತಂದು ಕೊಡ್ರಿ, ಹಣ್ಣು ಹಂಪಲುಗಳನ್ನು ತಂದು ಕೊಡ್ರಿ. ಕೆಲವು ಸಾರಿ ಕಥೆಗಳಲ್ಲಿ ಕೇಳಿಸ್ಕೊಳ್ತಾ ಇರ್ತೀವಲ್ವ, ಏನಂದರೆ ಒಬ್ಬ ರಾಕ್ಷಸ ಇದ್ದ, ಅವನಿಗೆ ಪ್ರತಿನಿತ್ಯ ಊಟ ಕೊಡ್ತಾ ಇದ್ದರೆ ಆ ರಾಕ್ಷಸನು ಸುಮ್ಮನೆ ಇರ್ತಾ ಇದ್ದ, ಇವ್ರಿಗೂ ಹೆಲ್ಪ್ ಮಾಡ್ತಾ ಇದ್ದ. ಇವರು ಯಾವಾಗ ಊಟ ಕೊಡಲಿಲ್ವೋ ಇವ್ರನ್ನೇ ತಿಂದಾಕೋಕ್ಕೆ ಪ್ರಾರಂಭಿಸಿದ. ಈ ಥರದ ಕಥೆಗಳನ್ನು ನೀವು ಕೇಳಿಸ್ಕೊಂಡಿರ್ತೀರ. ದೇವರು ಆ ಥರದವನಲ್ಲ. ನಿನಗೆ ನಾನು ದಕ್ಷಿಣೆ ಕೊಟ್ಟರೇನೆ, ನಿನ್ನ ಕಾಣಿಕೆ ಹಾಕಿದ್ರೇ ನಾನು ಕಾಪಾಡ್ತೀನಿ, ಇಲ್ಲಾಂದರೆ ನಿನ್ನನ್ನು ಕಾಪಾಡಲ್ಲ ಅನ್ನುವಂಥ ದೇವರಲ್ಲ. ದೇವರಿಗೆ ನಿಮ್ಮ ಕೇವಲ ಹಣವೋ, ಆಸ್ತಿಯೋ, ಬೆಳ್ಳಿ ಬಂಗಾರವೋ, ವಸ್ತುಗಳು, ಹಣ್ಣು ಹಂಪಲುಗಳು, ಕಾಯಿ ಕರ್ಬೂರಗಳು ಯಾವುದೂ ದೇವರಿಗೆ ಬೇಕಾಗಿಲ್ಲ. ದೇವರಿಗೆ ಬೇಕಾಗಿರೋದು ನಿಮ್ಮನ್ನು ಪರಿಶುದ್ಧ ಮಾಡಿಕೊಳ್ಳಿರಿ. ನೋಡಿ, ನಿಜ ತಂದೆ ಪರಲೋಕದ ಅರಸನು ನಿಮ್ಮನ್ನು ಶುದ್ಧಿ ಮಾಡಿಕೊಳ್ಳಿರಿ ಎಂದು ಹೇಳುತ್ತಾ ಇದ್ದಾರೆ. ನಮ್ಮ ದೇವರು ನಮ್ಮ ಹತ್ರ ಕೇಳೋದು ನಮ್ಮ ಶುದ್ಧತೆ. ನಾವು ಪರಿಶುದ್ಧರಾಗಿರಬೇಕೆಂದು ದೇವರು ಕೋರಿಕೊಳ್ಳುತ್ತಾ ಇದ್ದಾರೆ. ಆ ಮಾತನ್ನು ಇಲ್ಲಿ ನೋಡ್ತಾ ಇದ್ದೇವೆ. ನೀವು ಪರಿಶುದ್ಧರಾಗಿರಬೇಕು, ಅದೇ ನಾನು ಕೋರಿಕೊಳ್ಳುವಂಥದ್ದು. ನಿಮ್ಮನ್ನು ನೀವು ಪರಿಶುದ್ಧ ಮಾಡಿಕೊಂಡ್ರೆ ನಾಳೆ ನಿಮ್ಮ ಮಧ್ಯದಲ್ಲಿ ನಾನೇನು ಮಾಡ್ತೇನೆ? ಅದ್ಭುತಗಳನ್ನು ಮಾಡುವೆನು ಅಂತ ಹೇಳ್ತದೆ. ನೋಡಿ, ಮತ್ತೆ ಯೆಹೋಶುವನ ಗ್ರಂಥದಲ್ಲಿ 7ನೇ ಅಧ್ಯಾಯದ 13ನೇ ವಾಕ್ಯವನ್ನು ಓದಿರಿ. ನೀನು ಅವರಿಗೆ, ಇಸ್ರಾಯೇಲ್ಯರೇ, ನಾಳೆಗೋಸ್ಕರ ನಿಮ್ಮನ್ನು ಶುದ್ಧಿ ಪಡಿಸಿಕೊಳ್ಳಿರಿ. ನಿಮ್ಮ ಮಧ್ಯದಲ್ಲಿ ಶಾಪಕ್ಕೆ ಕಾರಣವಾದದ್ದುಂಟು, ನೀವು ಅದನ್ನು ತೆಗೆದು ಹಾಕುವವರೆಗೆ ಶತ್ರುಗಳ ಮುಂದೆ ನಿಲ್ಲಲಾರಿರಿ ಎಂದು ನಿಮ್ಮ ದೇವರಾದ ಯೆಹೋವನು ಅನ್ನುತ್ತಾನೆ. ಹಲ್ಲೆಲೂಯ. ಇದು ಅನೇಕರಿಗೆ ಬೇಕಾಗಿರುವಂಥ ಇವತ್ತಿನ ಮುಖ್ಯವಾದಂಥ ಸಂದೇಶ ಏನಂದರೆ, ಒಂದು, ನಿಮ್ಮನ್ನು ಪರಿಶುದ್ಧ ಮಾಡಿಕೊಳ್ಳಿರಿ, ನಿಮ್ಮ ಮನೆಯನ್ನು ಶುದ್ಧ ಮಾಡಿಕೊಳ್ಳಿರಿ. ಏನಾಗಿದೆ ನಿಮ್ಮಲ್ಲಿ? ಅಲ್ಲಿ ಹೇಳ್ತಾ ಇದೆ, ನಿಮ್ಮನ್ನು ಶುದ್ಧಿಪಡಿಸಿಕೊಳ್ಳಿರಿ, ನಿಮ್ಮ ಮಧ್ಯದಲ್ಲಿ ಶಾಪಕ್ಕೆ ಕಾರಣವಾದದ್ದುಂಟು. ದೇವ್ರ ವಾಕ್ಯ ಹೇಳ್ತಾ ಇದೆ, ನಿಮ್ಮಲ್ಲಿ ಶಾಪಕ್ಕೆ ಕಾರಣವಾಗಿರೋದಿದೆ, ಅದನ್ನು ನೀವು ತೆಗೆದುಹಾಕಬೇಕು. ಅನೇಕ ಸಂದರ್ಭಗಳಲ್ಲಿ ನೋಡ್ರಿ, ನಾವು ದೇವರೇ ನಿಮ್ಮನ್ನು ಆರಾಧನೆ ಮಾಡುತ್ತೇವೆ, ದೇವರೇ ನಾನು ನಿನ್ನನ್ನೇ ನಂಬಿದ್ದೇನೆ ದೇವರೇ ಅಂತ ಹೇಳಿಬಿಟ್ಟು ನಮ್ಮ ವಾಟ್ಸಪ್ ಸ್ಟೇಟಸಲ್ಲಿ ಕೆಲವು ದೇವರುಗಳು ಅಲ್ವಾ, ನಮ್ಮ DPಯಲ್ಲಿ ಒಂದು ದೇವರು ಅಲ್ವಾ, ನಮ್ಮ ಮನೆಯಲ್ಲಿ ಇನ್ನೊಂದು ದೇವರು, ನಮ್ಮ ಹೃದಯದಲ್ಲಿ ಇನ್ನೊಂದು ದೇವರು. ನೀವು ನೋಡೋರಿಗೊಂದು, ನಿಮ್ಮವ್ರಿಗೊಂದು, ಮನೆಯಲ್ಲಿ ಒಂದು ಮಾಡ್ತಾ ಬಾಯಲ್ಲಿ ಒಂದು ಹೇಳೋದು, ಇಲ್ಲ ಪಾಸ್ಟ್ರೇ ನಾವು ಹಂಗೆ ಪಾಸ್ಟ್ರೇ, ನಾವು ಹಿಂಗೆ ಪಾಸ್ಟ್ರೇ. ಮತ್ತು ಬಿಡುಗಡೆಯಾಗಬೇಕಾಗಿರುವುದು, ಸೌಖ್ಯವಾಗಬೇಕಾಗಿರುವುದು ನಿನಗೆ ಹೇಗೆ ಸಾಧ್ಯವಾಗುತ್ತದೆ ಪ್ರಿಯ ಸಹೋದರಿ ಸಹೋದರರೇ? ಹೌದಲ್ವ? ಹೇಗೆ ಸಾಧ್ಯವಾಗುತ್ತದೆ? ನಿಮ್ಮ ಮಧ್ಯದಲ್ಲಿರುವಂಥ ವಿಗ್ರಹಾರಾಧನೆಯನ್ನು ತೆಗೆದು ಹಾಕಬೇಕು. ಯಾವುದು ವಿಗ್ರಹಾರಾಧನೆ ನಿಮಗೇ ಗೊತ್ತು, ಯಾರು ಹೇಳಬೇಕಾಗಿಲ್ಲ. ಹೌದಲ್ವಾ? ಸೈತಾನನಿಗೆ ಇಷ್ಟವಾದಂಥ ವಸ್ತುಗಳು, ದುರಾತ್ಮನಿಗೆ ಪ್ರೇರೇಪಕಾರವಾದಂಥ ವಸ್ತುಗಳು, ಅದಕ್ಕೆ ಹೆಚ್ಚು ಪ್ರಾಮುಖ್ಯತೆ ಕೊಡುವುದು. ಕೆಲವರು ಹೇಳ್ತಾರೆ TV ಸೈತಾನನ ಪೆಟ್ಟಿಗೆ ಅಂತ ಹೇಳ್ತಾರೆ. ಟಿವಿಯನ್ನು TV ಅಲ್ಲ ತಪ್ಪು, TVಯಲ್ಲಿ ನೋಡೋದು ಬರೋದಲ್ಲ, ಅದು ತಪ್ಪು ಪ್ರಿಯರೇ. TV ತಪ್ಪಲ್ಲ, TVಯಲ್ಲಿ ನ್ಯೂಸೂ ಬರುತ್ತೆ, TVಯಲ್ಲಿ ದೇವರ ವಾಕ್ಯನೂ ಬರುತ್ತೆ. ಅದು ಸೈತಾನನ ಪೆಟ್ಟಿಗೆ ಅಂತ ಹೇಳೋಕ್ಕಾಗಲ್ಲ. ನಾವು ಅದನ್ನು ಯಾವ ರೀತಿ ಉಪಯೋಗಿಸುತ್ತೇವೋ ಅದರ ಆಧಾರದ ಮೇಲೆ ಅದು ಸೈತಾನನ ಪೆಟ್ಟಿಗೆನಾ ದೇವರ ಪೆಟ್ಟಿಗೆನಾ ಅಂತ ಗೊತ್ತಾಗುತ್ತದೆ. ಕೆಲವರು ಹೇಳ್ತಾರೆ, ಇಲ್ಲ ನಿಮ್ಮ ಮನೆಯಲ್ಲಿರೋ TVನೇ ನಿಮಗೆ ಶಾಪ. ಹೌದು, ನೀವು ನೋಡಿದರೆ ಆ ಥರ ಕೆಟ್ಟದ್ದನ್ನು ನೋಡಿ, ಸಿನಿಮಾ ಹಾಡುಗಳು ಹಾಕ್ಕೊಂಡು, ಅಶ್ಲೀಲವಾದದ್ದು ಹಾಕ್ಕೊಂಡು, ತಂದೆ ತಾಯಿ ಅಶ್ಲೀಲವಾದನ್ನು ನೋಡ್ತಾ ಇದ್ದರೆ ಮಕ್ಕಳು ನೋಡಿ ಆಮೇಲೆ ದೊಡ್ಡವರಾದಮೇಲೆ ಅದನ್ನು ಆಫ್ ಮಾಡು ಅಂಥದ್ದು ನೋಡಬೇಡ ಅಂದರೆ ಅವರು ಸುಮ್ಮನೆ ಇರ್ತಾರಾ? ನೀವೇ ನೋಡ್ತಾ ಇದ್ದೀರಲ್ವಾ? ಅದನ್ನು ಹೇಳ್ಬೋದು, ಅವ್ರು ಹೇಳದೆ ಹೋಗ್ಬೋದು. ಅವರು ಅಶ್ಲೀಲವಾದದ್ದನ್ನೇ ಮಾಡಲಿಕ್ಕೆ ನೋಡ್ತಾರೆ. ಸಿನಿಮಾಗಳಲ್ಲೆಲ್ಲ ಈಗ ಬರುವ ಸಿನಿಮಾಗಳಲ್ಲಿ ನೋಡ್ತೀರಾ ನೀವು, ಒಳ್ಳೆ ಸ್ಟೈಲಾಗಿ ಸಿಗರೆಟ್ ಸೇದುವುದು, ಸ್ಟೈಲಾಗಿ ಕುಡಿಯುವುದು, ಸ್ಟೈಲಾಗಿ ಹೀರೋಗಳು ಮಾಡೋದೆಲ್ಲ ಒಳ್ಳೆಯದೇ. ಕೈಯಲ್ಲಿ ಹಿಡ್ಕೊಂಡು ಯಾವಾಗಲೂ ಯವನಸ್ಥರು ಅಂದುಕೊಳ್ತಾರೆ ಅದು ಟ್ರೆಂಡು, ಅದು ನಾವು ಮಾಡ್ಬೋದು ಅಂತ. ನೀವೀಗ ಮತ್ತೆ ಬಾಯಲ್ಲಿ ಹೇಳಿದರೆ ಹೇಳಲ್ಲ, ನೀವು ತೋರಿಸ್ಬಿಟ್ಟಿದ್ದೀರ ಅವರಿಗೆ ಯಾವ ರೀತಿ ಜೀವಿಸ್ಬೇಕಂತ. ಅದರ ಅರ್ಥ ಸೈತಾನನ ಪೆಟ್ಟಿಗೆ ಯಾವಾಗಾಗುತ್ತೆ ಅಂತ ಹೇಳಿದರೆ ಈ ರೀತಿಯಾಗಿ ಮಾಡಿದಾಗ ಆಗುತ್ತದೆ. ನಿಮ್ಮ ಮನೆಯಲ್ಲಿ ಆ ರೀತಿ ಉಪಯೋಗಿಸಿದರೆ ಅದು ಕೂಡ ಶಾಪದ ವಸ್ತುನೇ.
ಇನ್ನು ಸೈತಾನನಿಗೆ ಸಂಬಂಧಪಟ್ಟ ಕೆಲವು ವಿಗ್ರಹಗಳು ಕೆಲವರನ್ನು ನಾನು ನೋಡಿದ್ದೀನಿ. ಕೆಲವರು ಹೇಳ್ತಾರೆ ಲಾಪಿಂಗ್ ಬುದ್ಧ ಅಂತ ಹೇಳೋದು, ಬಸವಣ್ಣಂದು ಇದು ಏನೋ ಒಳ್ಳೆಯದಾಗುತ್ತೆ ಅಂತ ಬಸವಣ್ಣಂದು ಇಟ್ಕೊಳ್ಳೋದು, ಬಸವಣ್ಣಂದ ಇದು ಬೇರೆ ಯಾವುದೋ ಒಂದಿದೆ, ಆ ಬುದ್ಧನ ವಿಗ್ರಹ ಇಟ್ಕೊಳ್ಳೋದು, ಆ ದಾರಗಳನ್ನು ಕಟ್ಟಿಕೊಳ್ಳುವುದು, ಈ ಕಾರ್ಯಗಳನ್ನೆಲ್ಲ ಮಾಡ್ತಾರೆ. ಮತ್ತೆ ಹೇಳೋದು ನಾವೇನು ತೆಗೆದಾಕಬೇಕು, ನಾವೆಲ್ಲ ಕರೆಕ್ಟಾಗಿ ಇದ್ದೀವಿ, ನಾವು ಚರ್ಚ್ಗೆ ಹೋಗಿ ಬರ್ತೀವಿ, ನಾವು ದೇವರನ್ನ ನಂಬಿದ್ದೀವಿ, ನಾವು ಅನುಸರಿಸ್ತಾ ಇದ್ದೀವಿ. ಪ್ರಿಯರೇ, ದೇವರು ಹೇಳ್ತಾನೆ, ಅನ್ಯ ದೇವರುಗಳಿಗೆ, ದೇವತೆಗಳಿಗೆ, ವಿಗ್ರಹಗಳಿಗೆ, ಸೈತಾನನಿಗೆ ಸಂಬಂಧಪಟ್ಟ ಕಾರ್ಯಗಳು ನಿಮ್ಮಲ್ಲಿ ಇದ್ದರೆ ನೀವು ತೆಗೆದು ಹಾಕಬೇಕು. ಅರ್ಥ ಆಗ್ತಾ ಇದೆಯಾ? ತೆಗೆದು ಹಾಕಬೇಕು. ನೀವು ನಂಬಿರೋದು ಯೇಸುವನ್ನ ತಾನೇ, ಮತ್ತು ಡಿ ಪಿ ಯಲ್ಲೊಂದು, ಸ್ಟೇಟಸಲ್ಲೊಂದು, ಹೃದಯದಲ್ಲೊಂದು, ಮನೆಯಲ್ಲೊಂದು, ಬಾಯಲ್ಲೊಂದು ಹೇಳೋದು ಯಾಕೆ? ಯಾರನ್ನೇ ಮೆಚ್ಚಿಸಲಿಕ್ಕೆ? ನಮ್ಮನ್ನು ಮೆಚ್ಚಿಸಬೇಕಾಗಿಡ್ರಿ. ಮತ್ತೆ ಕೇಳ್ತಾರೆ, ದೇವರು ನನಗೆ ಅದ್ಭುತ ಮಾಡಿಲ್ಲ, ದೇವರು ನನಗೆ ಬಿಡುಗಡೆ ಕೊಟ್ಟಿಲ್ಲ, ದೇವರು ನನಗೆ ಸಹಾಯ ಮಾಡಿಲ್ಲ, ದೇವರು ನನ್ನನ್ನು ಉಪಯೋಗಿಸಿಲ್ಲ. ನಿಮ್ಮ ಜೀವಿತದಲ್ಲಿ ಕೆಲವು ಸಾರಿ ಸಕ್ಸಸ್ ಆಗ್ಬೋದು, ನೆಕ್ಸ್ಟ್ ನಿಮ್ಮ ಮಕ್ಕಳ ಜೀವಿತದಲ್ಲಿ ಸಕ್ಸಸ್ ಬರಬೇಕಾ? ದೇವರು ಸಂತತಿಗೆ, ದೇವರು ನಮ್ಮ ತಲೆಮಾರಿಗೆ ಆಶೀರ್ವಾದವನ್ನು ಕೊಡುವಂಥವನಾಗಿದ್ದಾನೆ. ಹಾಗಾದರೆ ನಾವು ಅದಕ್ಕೆ ತಕ್ಕಂತೆ ನಡೆದುಕೊಳ್ಳುತ್ತಾ ಇದ್ದೇವಾ, ಜೀವಿಸ್ತಾ ಇದ್ದೇವಾ ಇಲ್ವಾ ಅನ್ನೋದು ನಮಗೆ ಗೊತ್ತಾಗಬೇಕು. ಇವತ್ತು ವಾಕ್ಯವನ್ನು ಕೇಳುವುದು ಮಾತ್ರವಲ್ಲ, ಇದೆಷ್ಟು ಮುಖ್ಯ. ನಿಮ್ಮ ಮಧ್ಯದಲ್ಲಿರುವ ಕೆಟ್ಟದ್ದನ್ನು ತೆಗೆದುಹಾಕಿರಿ. ದೇವರು ಹೇಳ್ತಾನೆ, ನಿಮ್ಮ ಮಧ್ಯದಲ್ಲಿರುವಂಥದ್ದನ್ನು ತೆಗೆದು ಹಾಕಿ, ಶಾಪಕ್ಕೆ ಕಾರಣವಾದದ್ದುಂಟು. ಇವತ್ತು ಸಹೋದರಿ ಸಹೋದರ, ನೀವು ಮಾಡ್ತಿರೋ ಮಾಡಲ್ವೋ ದೇವರು ಎಚ್ಚರಿಸ್ತಾ ಇದ್ದಾನೆ. ದೇವರು ಎಚ್ಚರಿಸ್ತಾ ಇದ್ದಾನೆ. ನೋಡ್ರಿ, ಗಮನ ಇಟ್ಟು ನಿಮ್ಮ ಮನೆಯನ್ನು ನೋಡ್ರಿ. ಸೈತಾನನಿಗೆ ಇಷ್ಟ ಆಗುವ, ದುಷ್ಟರಿಗೆ ಇಷ್ಟ ಆಗುವಂಥ, ಪಾಪಕ್ಕೆ ಪ್ರಚೋದನೆ ಕೊಡುವ, ವಿಗ್ರಹಾರಾಧನೆಗೆ ಸಂಬಂಧಪಟ್ಟಿರುವ ಯಾವುದಾದರೂ ಇದ್ದರೆ ಶುದ್ಧಿ ಮಾಡಿಕೊಳ್ಳಿರಿ. ಇಲ್ಲಾಂದರೆ ಅದ್ಭುತಗಳು ನಡೆಯಲ್ಲ. ನೀವು ಹೇಳ್ಬೋದು, ಹಾಗಾದರೆ ಅನ್ಯರೆಲ್ಲರೂ ಅದನ್ನೆಲ್ಲ ಇಟ್ಕೊಂಡು ಚೆನ್ನಾಗಿದ್ದಾರಲ್ವ? ಸೈತಾನನವರಿಗೆ ಇಹಲೋಕದ ಐಶ್ವರ್ಯ ಕೊಡ್ತಾರೆ. ನೀವು ನಂಬಿರೋದು ಕೇವಲ ಇಹಲೋಕದ ಐಶ್ವರ್ಯಕ್ಕಾಗಿ ಮಾತ್ರನಾ? ಇಲ್ಲ ಪರಲೋಕದ ಐಶ್ವರ್ಯಕ್ಕಾಗ, ಇಲ್ಲ ನಿತ್ಯ ಜೀವಕ್ಕಾಗ, ರಕ್ಷಣೆಗಾಗ, ಅದ್ಭುತಗಳಿಗಾಗ ನೀವು ನಂಬಿರುವುದು? ಯಾವುದಕ್ಕೆ ನಂಬಿದ್ದೀರಾ? ಪುಡುಗಾಸನ್ನು ನಂಬಿ ಅದ್ಭುತ ಕಾರ್ಯಗಳನ್ನು ಬಿಟ್ಟು ಹೋಗುವುದಕ್ಕಾಗ, ಜನರನ್ನು ಮೆಚ್ಚಿಸಿ ಜನರನ್ನು ಸಂತೋಷಪಡಿಸುವುದಕ್ಕಾಗಿ ನಿಮ್ಮ ನಿತ್ಯ ಜೀವವನ್ನು ನೀವು ಕಳೆದುಕೊಳ್ತೀರಾ? ಕಳೆದುಕೊಳ್ಳಬಾರದು ತಾನೇ, ಕಳೆದುಕೊಳ್ಳಬಾರದು. ಶಾಪಕ್ಕೆ ಕಾರಣವಾಗಿರುವಂಥ ಕಾರ್ಯಗಳನ್ನು ತೆಗೆದು ಹಾಕಬೇಕು. ಯಾಕೆ? ದೇವರ ವಾಕ್ಯ ಯಾಜಕಕಾಂಡ ಗ್ರಂಥ 20ನೇ ಅಧ್ಯಾಯ 7-8 ಹೇಳುತ್ತದೆ, ನಾನು ನಿಮ್ಮ ದೇವರಾದ ಯೆಹೋವನಾಗಿರುವುದರಿಂದ ನೀವು ನನ್ನವರಾಗಿ ಪರಿಶುದ್ಧರಾಗಿರಬೇಕು, ನನ್ನ ಆಜ್ಞೆಗಳನ್ನು ಅನುಸರಿಸಿ ನಡೆಯಬೇಕು. ನಾನು ನಿಮ್ಮನ್ನು ಪರಿಶುದ್ಧ ಜನವಾಗುವಂತೆ ಮಾಡುವ ಯೆಹೋವನು. ದೇವರು ತನ್ನ ಸ್ವಾರ್ಥಕ್ಕಾಗಿ ಅಲ್ಲ ನಮ್ಮನ್ನು ಕರೆಯುತ್ತಿರುವುದು, ನಮ್ಮ ಭವಿಷ್ಯಕ್ಕಾಗಿ, ನಮ್ಮ ಆತ್ಮ ರಕ್ಷಣೆಗಾಗಿ. ಪರವಾಗಿಲ್ಲ ಬಿಡು, 7 ಜನ್ಮ ಆದರೂ ನಾನು ಇಲ್ಲೇ ಹುಟ್ಟಿ ಬರ್ತಾ ಇರ್ತೇನೆ, ಇಲ್ಲೇ ಇರ್ತೀನಿ ಅಂತ ಅಂದುಕೊಳ್ತಾ ಇದ್ದೀರಾ ಕ್ರೈಸ್ತರೇ? ಮೂರ್ಖ ಜನರಾಗಿ ಆಲೋಚನೆ ಮಾಡಬೇಡ್ರಿ. ಮತ್ತೆ ಹುಟ್ಟುತ್ತೇನೆ, ಮತ್ತೆ ಅವಕಾಶ ಇದೆ, ನಾಳೆ ಅವಕಾಶ ಇದೆ, ಭಾನುವಾರ ಅವಕಾಶ ಇದೆ. ಇವತ್ತೇ ರಕ್ಷಣೆಯ ದಿನ. ದೇವರ ವಾಕ್ಯ ಮಾತಾಡಿದಾಗಲೇ ಕಾರ್ಯರೂಪಕ್ಕೆ ತರಬೇಕು. ಬಾಯಿಗೆ ಬೀಗ ಹಾಕು ಅಂದರೆ ಬೀಗ ಹಾಕಬೇಕು, ಕುಟುಂಬವನ್ನು ಎಚ್ಚರಿಸಂದರೆ ಎಚ್ಚರಿಸಬೇಕು, ಪ್ರೀತಿಸಬೇಕಂದ್ರೆ ಪ್ರೀತಿಸಬೇಕು, ಪರಿಶುದ್ಧವಾಗು ಅಂದರೆ ಆಗಬೇಕು. ದೇವರೇ ನನಗೆ ಟೈಮ್ ಕೊಡು, ನನಗೆ ಇವಾಗಲ್ಲ, ನಾನು ಆಮೇಲೆ ಮಾಡ್ತೀನಿ ಅಂತ ಹೇಳಿದ್ರೆ ಯಾವುದನ್ನು ಬೇಕಾದರೂ ನೀನು ಪೋಸ್ಟ್ಪೋನ್ ಮಾಡ್ಬೋದು. ಆದರೆ ದೇವರ ಕ್ರಿಯೆಗಳನ್ನು ಮಾತ್ರ ಪೋಸ್ಟ್ಪೋನ್ ಮಾಡಲೇಬಾರದು, ಮುಂದಕ್ಕೆ ಹಾಕಬಾರದು ದೇವರ ಕಾರ್ಯಗಳು. ಯಾಕೆಂದರೆ ದೇವರೇನಾದರೂ ಮುಂದಕ್ಕೆ ಹಾಕಿದ್ರೆ ನಮ್ಮ ಗತಿ ಏನಾಗುತ್ತೋ ಗೊತ್ತಿಲ್ಲ. ಇಲ್ಲಿ ಹೇಳ್ತಾ ಇದೆ, ನಾನು ನಿಮ್ಮ ದೇವರಾದ ಯೆಹೋವನು. ನಿಜವಾಗಿಯೂ ನೀವು ಯೇಸು ಕ್ರಿಸ್ತನನ್ನು ನಂಬಿರುವುದಾದರೆ, ಯೇಸುವೇ ನನ್ನ ರಕ್ಷಕನು, ನನ್ನ ಪಾಪ ಪರಿಹಾರಕನು, ಆತನು ನನಗಾಗಿ ಇಹಲೋಕಕ್ಕೆ ಬಂದು ನನ್ನ ಜಾಗದಲ್ಲಿ ಆತನು ಮರಣಿಸಿದನು ಎಂದು ನೀವು ನಂಬಿದರೆ ಆತನ ಮಾತುಗಳಿಗೆ ಅನುಸಾರವಾಗಿ ನೀವು ನಡೆದುಕೊಳ್ಳಬೇಕು. ಇಲ್ಲಿ ವಾಕ್ಯ ಹೇಳುತ್ತದೆ, ನನ್ನ ಆಜ್ಞೆಗಳನ್ನು ಅನುಸರಿಸಿ ನಡೆಯಬೇಕು, ಪರಿಶುದ್ಧರಾಗಿರಬೇಕು ಎಂದು ಹೇಳುತ್ತಾ ಇದೆ. ಒಂದು, ನಿಮ್ಮನ್ನು ನೀವು ಪರಿಶುದ್ಧ ಮಾಡಿಕೊಳ್ಳ್ರಿ. 2, ಶಾಪಕ್ಕೆ ಸಂಬಂಧಪಟ್ಟವುಗಳನ್ನು ತೆಗೆದು ಹಾಕಬೇಕು. 3ನೇದಾಗಿ ಹೇಳ್ತಾ ಇರೋದು, ನನ್ನ ಆಜ್ಞೆಗಳನ್ನು ಅನುಸರಿಸಿ ನಡೆದುಕೊಳ್ಳಬೇಕು. ದೇವರು ಅದ್ಭುತ ಮಾಡಲಿಕ್ಕೆ ರೆಡಿ ಇದ್ದಾರೆ.
ಆದರೆ ನಾಳೆಗಂತ ಯಾಕೆ ನಿಮಗೆ ಅವಕಾಶ ಕೊಡ್ತಾ ಇದ್ದಾರೆ? ಮತ್ತೆ ಯಾಕೆ ಅವಕಾಶ ಮಾಡ್ತಾರೆ? ನೀವು ತಿದ್ದುಕೊಳ್ಳುವ ತನಕ ನಿಮ್ಮ ಅದ್ಭುತ ಮುಂದಕ್ಕೆ 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 ಹೋಗ್ತಾ ಇರುತ್ತೆ. ದೇವರು ಹೇಳ್ತಾರೆ, ಸರಿ ನಾಳೆ ಅದ್ಭುತ ಮಾಡ್ತೀನಿ, ತಿರ್ಕೊಳ್ತೀಯ ನಾಳೆ ಅಷ್ಟರಲ್ಲಿ? ನಾವು ಹೇಳ್ತೀವಿ, ದೇವರೇ ಇಲ್ಲ, ನಾನು ನಾಳೆ ತಿರ್ಕೊಳ್ತೀನಿ. ಮತ್ತು ದೇವ್ರು ಹೇಳ್ತಾನೆ, ಹಾಗಾದ್ರೆ ನಾಳೆ ಯುದ್ಧ ನಾನು ಮಾಡ್ತೀನಿ ಅಲ್ವಾ? ನೀನು ಎಲ್ಲಿಯವರೆಗೂ ತಿರುಗೋದಿಲ್ವೋ, ನೀನು ಎಲ್ಲಿಯವರೆಗೂ ಬದಲಾಗೋದಿಲ್ವೋ ಅಲ್ಲಿಯವರೆಗೂ ಅದ್ಭುತ ನಡೆಯಲ್ಲ. ನಾವು ಅಂದ್ಕೊಳ್ತೀವಿ ದೇವರು ನಾಳೆ ಅಂತ ಹೇಳಿದ್ದಾನೆ ತಾನೆ, ನಾನು ತಿರುಗದೇ ಇದ್ದರೂ ದೇವರು ನಾಳೆ ಅದ್ಭುತ ಮಾಡಿಬಿಡ್ತಾನೆ ಅಂತನೋ. ನಿನಗೆ ನಾಳೆ ಆದರೆ ದೇವ್ರಿಗೂ ನಾಳೆನೇ. ನಾಳೆ ನಿನಗೆ ಅವಕಾಶ ಕೊಡ್ತಾ ಇದ್ದಾನೆ ದೇವರು, ಮಾರ್ಪಡುವುದಕ್ಕೆ, ಬದಲಾಗುವುದಕ್ಕೆ, ದೇವರ ಸಮೀಪಕ್ಕೆ ಬರುವುದಕ್ಕೆ ದೇವರು ಅವಕಾಶವನ್ನು ಕೊಡ್ತಾ ಇದ್ದಾರೆ. ಅವಕಾಶವನ್ನು ಸದ್ವಿನಿಯೋಗ ಮಾಡಿಕೊಳ್ಳುವುದು ನಮ್ಮ ಜವಾಬ್ದಾರಿ. ಸದ್ವಿನಿಯೋಗ ಮಾಡಿಕೊಳ್ಳುತ್ತೀರೋ ಇಲ್ಲವಂದರೆ ಆ ಒಂದು ಅವಕಾಶವನ್ನು ಮುಂದಕ್ಕೆ ಹಾಕುತ್ತೀರೋ ಗೊತ್ತಿಲ್ಲ. ಯೋವೇಲನ ಗ್ರಂಥದಲ್ಲಿ 2ನೇ ಅಧ್ಯಾಯದ 16ನೇ ವಚನದಲ್ಲಿ, ಜನರನ್ನು ಒಟ್ಟಿಗೆ ಬರಮಾಡಿರಿ, ಕೂಟವನ್ನು ಏರ್ಪಡಿಸಿರಿ, ವೃದ್ಧರನ್ನು ಕೂಡಿಸಿರಿ, ಮಕ್ಕಳನ್ನು ಮೊಲೆಕೂಸುಗಳನ್ನು ಸೇರಿಸಿರಿ, ವಧುವರರು ತಮ್ಮ ಕಲ್ಯಾಣ ಗೃಹದಿಂದ ಹೊರಟು ಬರಲಿ. ಎಲ್ಲರನ್ನೂ ಇಲ್ಲಿ ವಿಶೇಷವಾಗಿರೋದೇನೆಂದರೆ, ಈ ವಧುವರರು ಕಲ್ಯಾಣ ಗೃಹದಿಂದಲೂ ಹೊರಟು ಬರಲಿ. ಮದುವೆಗೆ ರೆಡಿಯಾಗಿರ್ತಾರೆ. ಗಂಡು ಅದೇನು ಹೇಳ್ತಾರಲ್ಲ, ಒಂದು ಮಾತಿದೆಯಲ್ಲ, ಗಂಡಿಗೆ ಹೆಣ್ಣಿನ ಮೇಲೆ ಆಸೆ, ಹೆಣ್ಣಿಗೆ ಗಂಡಿನ ಮೇಲೆ ಆಸೆ ಅಲ್ವಾ? ಆ ಥರ ಇರ್ತಾರೆ. ದೇವರು ಹೇಳ್ತಾರೆ ಅವರು ಕೂಡ ಬರಬೇಕು. ಮೊಲೆ ಕೂಸುಗಳು ಮತ್ತು ವಧುವರರು ಕೂಡ ಅವರು ಇಲ್ಲಿಗೆ ಬರಬೇಕು. ಎಲ್ಲರನ್ನ ಒಟ್ಟುಗೂಡಿಸ್ರಿ. ಏನಕ್ಕೆ? ಕನ್ನಡದಲ್ಲಿ ಹೇಳಿಲ್ಲ ಆ ಮಾತನ್ನು. ನಾನು ಇದ್ದೇ ದೇವರ ಈ ವಾಕ್ಯದಲ್ಲಿ ಏನೂ ಇಲ್ಲವಲ್ಲ ಅಂತ ಇದ್ದಾಗ, ಇಂಗ್ಲೀಷಲ್ಲಿ ವಾಕ್ಯವನ್ನು ಯೋವೇಲ 2:16 ನೋಡಿದಾಗ, ಗ್ಯಾದರ್ ದ ಪೀಪಲ್, ಕಾನ್ಸಿಕ್ರೇಟ್ ದ ಕಾಂಗ್ರಿಗೇಷನ್ ಅಂತಿದೆ. ಕಾನ್ಸಿಕ್ರೇಟ್ ದ ಕಾಂಗ್ರಿಗೇಷನ್ ಅಂತ ಹೇಳಿದರೆ, ಈ ಗುಂಪನ್ನು, ಈ ಜನಸಮೂಹವನ್ನು ಶುದ್ಧಿ ಮಾಡು. ಯಾವ್ಯಾವುದು? ಮೊಲೆ ಕೂಸಿನಿಂದ ಹಿಡಿದು ವೃದ್ಧರವರೆಗೂ, ವಧುವರರಿಂದ ಹಿಡಿದು ಯವನಸ್ಥರಿಂದ ಹಿಡಿದು ಎಲ್ಲ ಗೃಹಸ್ಥರಿಂದ ಹಿಡಿದು ಎಲ್ಲರನ್ನೂ ಶುದ್ಧೀಕರಿಸಬೇಕು. ಕೆಲವು ಸಾರಿ ಏನಂತೆ, ದೇವರೇ ಪಾಸ್ಟ್ರೇ ನಾನು ಪರಿಶುದ್ಧನಾಗಿದ್ದೀನಲ್ವಾ, ನಾನು ಪರಿಶುದ್ಧಳಾಗಿದ್ದೀನಲ್ವ, ಸಾಕಲ್ವಾ? ದೇವರು ನನ್ನನ್ನು ನೋಡಿ ಅದ್ಭುತ ಮಾಡ್ಬೋದಲ್ವಾ? ಆಯಿತು, ಹಾಗಾದರೆ ಈ ಅದ್ಭುತ ಯಾರಿಗೋಸ್ಕರ ಕೇಳ್ತಾ ಇದೆಯಾ? ಕುಟುಂಬಕ್ಕೋಸ್ಕರ. ಆದರೆ ನಾವೇನಂದರೆ ಬೈ ಒನ್ ಗೆಟ್ ಒನ್ ಥರ. ನಾನು ಪರಿಶುದ್ಧಳಾಗಿದ್ದೀನಲ್ವ ದೇವರೇ, ನನ್ನನ್ನು ನೋಡಿಬಿಟ್ಟು ನನ್ನ ಮನೆಯವ್ರಿಗೂ ಕೂಡ ಕೊಟ್ಬಿಡು ಫ್ರೀಯಾಗಿ, ಹೇಗಲ್ವ? ನಾವೇ ಇಷ್ಟು ಬುದ್ಧಿವಂತರಾದರೆ ನೀವು ಆಲೋಚಿಸುವುದಕ್ಕಿಂತ ಮುಂಚೆನೇ ದೇವ್ರಿಗೆ ಗೊತ್ತು ಅಲ್ವಾ? ಕೊಟ್ಬಿಡಿ ದೇವರೇ, ನಾನು ಚರ್ಚಿಗೆ ಬರ್ತಾ ಇದ್ದೀನಲ್ಲ, ನನ್ನನ್ನು ನೋಡಿಬಿಟ್ಟು ನನ್ನ ಮನೆಯವ್ರನ್ನೆಲ್ಲ ರಕ್ಷಣೆಗೆ ಸೇರಿಸ್ಕೊಂಬಿಡು, ಅವ್ರನ್ನೂ ಪರಲೋಕಕ್ಕೆ ಸೇರಿಸ್ಕೊಂಬಿಡು ಅಲ್ವಾ? ಬೈ ಒನ್ ಗೆಟ್ 3 ಫ್ರೀ. ಸಹೋದರಿ ಬರೋದು, ಅಪ್ಪ ನನ್ನ ಗಂಡ 2 ಮಕ್ಕಳು ಕೂಡ ರಕ್ಷಣೆ ಹೊಂದಬೇಕಪ್ಪ, ನಾನು ನಿನಗೆ ಎಷ್ಟು ಮಾಡಿದ್ದೀನಿ ದೇವರೇ, ಎಷ್ಟು ಕಷ್ಟಪಟ್ಟಿದ್ದೀನಿ, ದಯಮಾಡಿ ಅವರಿಬ್ಬರು 3 ಜನನ ಸೇರಿಸ್ಕೊ. ಒಂದು ಟಿಕೆಟು 4 ಜನ ಹೋಗೋದು. ಎಲ್ಲಾದರೂ ಒಪ್ಕೊಳ್ತಾರ? ಮತ್ತು ಸ್ವರ್ಗ ಹೇಗೆ ಒಪ್ಕೊಳ್ಳುತ್ತೆ? ನೀವು ಕೂಡ ಹಾಗಾದರೆ ಬೈ ಒನ್ ಗೆಟ್ 3 ಫ್ರೀ ಅಲ್ಲ, ನೀನು ಬೈ ಮಾಡಿದ್ರೇ ನಿನಗೆ ಟಿಕೆಟು. ಹಾಗಾದರೆ ನಮ್ಮ ಕುಟುಂಬದಲ್ಲಿ ಅದ್ಭುತ ನಡಿಬೇಕಾದರೆ ಕುಟುಂಬದಲ್ಲಿ ಆ ಶುದ್ಧವಾದವುಗಳನ್ನು ತೆಗೆದುಹಾಕಬೇಕು, ಪಾಪಮಯವಾದವುಗಳನ್ನು ತೆಗೆದುಹಾಕಬೇಕು, ಪಾಪಕ್ಕೆ ಪ್ರಚೋದಿಸುವುಗಳನ್ನು ತೆಗೆದುಹಾಕಬೇಕು. ಯಾವುದು ಅಂತ ನಿಮ್ಮ ಕುಟುಂಬದಲ್ಲಿ ನಿಮಗೆ ಗೊತ್ತು. ಒಂದು ಸಾರಿ ಪ್ರಾರ್ಥನೆ ಮಾಡಿ ನಿಂತ್ಕೊಳ್ಳಿ, ನಿಮ್ಮ ಹಾಲಲ್ಲಿ ಹೋಗಿ ನಿಂತ್ಕೊಳ್ಳಿ, ನಿಮ್ಮ ರೂಮಲ್ಲಿ ಹೋಗಿ ನಿಂತ್ಕೊಳ್ಳಿ. ದೇವರೇ, ಈ ರೂಮಲ್ಲಿ ಸ್ಕ್ಯಾನ್ ಮಾಡಿದಂಗೆ ಪ್ರಾರ್ಥನೆಯ ಸ್ಕ್ಯಾನ್, ಪ್ರೇಯರ್ ಸ್ಕ್ಯಾನ್ ಮಾಡಿರಿ. ಪ್ರೇಯರ್ ಸ್ಕ್ಯಾನ್, ಯೇಸು ನಾಮದಲ್ಲಿ, ಯೇಸು ರಕ್ತದಲ್ಲಿ ಜಯ. ಯೇಸುವೇ, ನಿನಗೆ ಇಷ್ಟವಿಲ್ಲದೆ ನಿನ್ನ ನಾಮಕ್ಕೆ ಅಪಕೀರ್ತಿ ತರುವ ಅದ್ಭುತಗಳನ್ನು ತಡೆಯುತ್ತಿರುವ ದುಷ್ಟ ಕಾರ್ಯಗಳು ಎಲ್ಲಿದ್ದಾವೆ? ಯಾರು ಏನು ಮಾಡಿಸ್ಲಿ, ಯಾರು ಏನು ಇಡಲಿ, ನನ್ನ ಮನೆಯಲ್ಲಿ ಏನು ಇರಲಿ? ಅನೇಕ ಸಾರಿ ಏನು ಹೇಳ್ತಾರೆ ಗೊತ್ತಾ? ಯಾರೋ ಮಾಡಿಸಿಟ್ಬಿಟ್ಟಿರ್ತಾರಂತ. ಫಸ್ಟು ಆ ಅಪಾರ್ಥವನ್ನು ಬಿಟ್ಬಿಡ್ರಿ. ಫಸ್ಟು ಎಲ್ಲ ಟೈಮಲ್ಲಿ ಬೇರೆಯವ್ರ ಮೇಲೆ ನಿಂದೆ ಹಾಕೋದು ಬಿಟ್ಬಿಡ್ಬೇಕು. ಏನೇ ಒಂದು ಸಣ್ಣ ಕೆಂಬರಲಿ, ಒಂದು ಅಕ್ಷಿ ಬರಲಿ, ಯಾರೋ ಏನೋ ಮಾಡಿಸ್ಬಿಟ್ಟಿದ್ದಾರೆ. ಈ ಥರದವರು ಇದ್ದಾರೆ ಜನ. ನಿಮ್ಮಲ್ಲಿ ಯಾರಾದರೂ ಇದ್ದೀರಾ ಆ ಥರ? ಪ್ರತಿ ಕಾರ್ಯಕ್ಕೂ ಯಾರೋ ಮಾಡಿಸಿದ್ದಾರೆ, ಬೇರೆ ಕೆಲಸ ಇರಲ್ವ ಅವ್ರಿಗೆ? ನಿಮ್ಮನ್ನು ನೋಡ್ಕೊಂಡಿರೋದೇ ಕೆಲಸನ ಅವ್ರಿಗೆ. ನಾನು ಹೇಳ್ತೀನಿ, ನೀವು ದೇವರಲ್ಲಿದ್ದರೆ ಯಾರು ಏನು ಮಾಡಿದ್ರು ನಿಮಗೇನೂ ಆಗಲ್ಲ. ಇವತ್ತು ನಾವು ಸೇವೆ ಮಾಡುವಾಗ ನಮಗೆ ಎಷ್ಟು ವಿರೋಧಗಳಿದೆ ಗೊತ್ತಾ? ಹಾಗಾದರೆ ನಾವೆಲ್ಲ ಏನು ಮಾಡಬೇಕು?
ನಾವು ಕೂಡ ಪ್ರಾರ್ಥನೆ ಮಾಡಿ ಅಲ್ಲೆಲ್ಲಿ ಹೋಗಿ ಅಗಿಬೇಕಿನ್ನು, ಅಲ್ಲೆಲ್ಲಿ ಹೋಗಿ ತೆಗಿಬೇಕು. ಅವರು ತಂದು ಹಾಕ್ಲಿ ಬಿಡ್ರಿ, ಮನೆ ಮುಂದೆ ಮನೆ ಹತ್ರ ತಂದು ಹಾಕ್ಲಿ, ಮನೆಯೊಳಗೆ ತಂದು ಹಾಕ್ಲಿ. ಯೇಸು ರಕ್ತದಲ್ಲಿ ಜಯ. ಹೋಗ್ತಾ ಇರ್ತೀನಿ ಅಲ್ವಾ. ಮರಣಕ್ಕೂ ಭಯಪಡದೆ ಇರುವಂಥವನು ರೋಗಕ್ಕೆ ಭಯಪಡ್ತೀವ ಅಲ್ವಾ. ರೋಗಕ್ಕೂ ಮರಣಕ್ಕೂ ಭಯಪಡದೆ ದೃಢವಾಗಿ ನಿಂತುಕೊಳ್ಳಬೇಕು. ದೇವರು ಜಯ ಕೊಡ್ತಾನೆ, ಅದ್ಭುತ ಮಾಡ್ತಾನೆ. ನಿಮ್ಮ ವಿರೋಧವಾಗಿ ಮಾಡಲ್ಪಟ್ಟ ಪ್ರತಿ ಕೃತ್ಯ, ಅಂಧಕಾರ ಕೃತ್ಯಗಳು ಲಯ ಮಾಡ್ತಾರೆ. ಕಾನ್ಸಿಕ್ರೇಟ್ ದ ಕಾಂಗ್ರಿಗೇಷನ್. ಜನರ ಗುಂಪುಗಳನ್ನು ನೀನೇನು ಮಾಡು, ಪರಿಶುದ್ಧಗೊಳಿಸು. ಒಂದು ಮಾತು ಬೈಬಲಲ್ಲಿ ಹೇಳುತ್ತದೆ, 119ನೇ ಕೀರ್ತನೆ 9ನೇ ವಾಕ್ಯದಲ್ಲಿ, ಯೌವನಸ್ಥನು ತನ್ನ ನಡತೆಯನ್ನು ಶುದ್ಧಿಪಡಿಸಿಕೊಳ್ಳುವುದು ಯಾವುದರಿಂದ? ನಿನ್ನ ವಾಕ್ಯವನ್ನು ಗಮನಿಸಿ ನಡೆಯುವುದರಿಂದಲೇ. ಹಾಗಾದರೆ ನಾವು ನಮ್ಮನ್ನು ಪರಿಶುದ್ಧಗೊಳಿಸುವುದು ಹೇಗಪ್ಪ? ಪ್ರಾರ್ಥನೆಯ ಮೂಲಕವಾಗಿ ಪರಿಶುದ್ಧಗೊಳಿಸಬೇಕು, ಸ್ತುತಿಯ ಮೂಲಕ ಪರಿಶುದ್ಧಗೊಳಿಸಬೇಕು, ದೇವರ ವಾಕ್ಯದ ಮೂಲಕವಾಗಿ ಪರಿಶುದ್ಧಗೊಳಿಸಬೇಕು, ದೇವರ ಸಮ್ಮುಖದಿಂದ ಪರಿಶುದ್ಧಗೊಳಿಸಬೇಕು. ಎಲ್ಲ ಪರಿಶುದ್ಧ ಮಾಡಿಕೊಳ್ಳುವುದಕ್ಕೆ ನಾವು ನಮ್ಮನ್ನು ಒಪ್ಪಿಸಿಕೊಡಬೇಕು. ಇದನ್ನು ದೇವರ ವಾಕ್ಯವನ್ನು ಕೇಳುತ್ತಿರುವ ದೇವಜನರೇ, ನಿಮಗೂ ನನಗೂ ದೇವರ ಆಯುಧಗಳನ್ನು ಕೊಟ್ಟಿದ್ದಾರೆ. ಎದುರಿಸುವ, ಜಯಿಸುವ ಶಕ್ತಿಯನ್ನು ದೇವರು ಕೊಟ್ಟಿದ್ದಾನೆ. ಆದರೆ ನಾವೇ ಅದನ್ನು ಉಪಯೋಗಿಸ್ತಾ ಇಲ್ಲ, ಭಯಪಡ್ತಾ ಇದ್ದೀವಿ. ಆದರೆ ದೇವರು ತಾನೇ ನಿಮಗೂ ನನಗೂ ಆ ಸಹಾಯ ಮಾಡ್ತಾರೆ, ಉಪಕಾರ ಮಾಡ್ತಾರೆ. ಕರ್ತನು ನಿಮ್ಮನ್ನು ಅನುಗ್ರಹಿಸಲಿ ಅಂತ ನಾನು ಕೂಡ ಬೇಡಿಕೊಳ್ಳುತ್ತೇನೆ. ದೇವರ ವಾಕ್ಯ 119ನೇ ಕೀರ್ತನೆ 11ನೇ ವಾಕ್ಯದಲ್ಲಿ, ನಿನಗೆ ವಿರೋಧವಾಗಿ ಪಾಪ ಮಾಡದಂತೆ ನಿನ್ನ ನುಡಿಗಳನ್ನು ನನ್ನ ಹೃದಯದಲ್ಲಿಟ್ಟುಕೊಂಡಿದ್ದೇನೆ. ಯಾವಾಗ ದೇವರ ನುಡಿಗಳನ್ನು, ದೇವರ ವಾಕ್ಯಗಳನ್ನು ನಮ್ಮ ಹೃದಯದಲ್ಲಿಯೂ, ನಮ್ಮ ಮನೆಗಳ ನಿಲುವುಗಳ ಮೇಲೆಯೂ, ಗೋಡೆಗಳ ಮೇಲೆಯೂ ದೇವರ ವಾಕ್ಯವೆಂಬ ಖಡ್ಗವು ನಮ್ಮ ಮನೆಯಲ್ಲಿ, ನಮ್ಮ ಬಳಿಯಲ್ಲಿ, ನಮ್ಮ ಹತ್ತಿರ ಇರುವಾಗ ಯಾವ ಸೈತಾನನು ಯಾವ ರೀತಿ ನಮ್ಮನ್ನು ಎದುರಿಸಲಿಕ್ಕೆ ಸಾಧ್ಯ? ದೇವಜನವೇ, ಅದ್ಭುತಗಳನ್ನು ಮಾಡಬೇಕೆಂದು ದೇವರು ಕಾಯುತ್ತಿದ್ದಾರೆ. ಆದರೆ ನಮ್ಮ ಅದ್ಭುತಗಳಿಗೆ ಅಡ್ಡಿಯಾಗಿರುವ ಶಾಪದ, ದೇವರನ್ನು ನೋಯಿಸುವ, ದೇವರನ್ನು ಅವಮಾನಪಡಿಸುವ ಕೃತ್ಯಗಳು ನಿಮ್ಮಲ್ಲಿ ಇದ್ದಾವೆ. ಕರ್ತನು ತಾನೇ ಅವೆಲ್ಲವನ್ನು ತೆಗೆದು ಹಾಕಬೇಕಾಗಿ ನಾವು ಪ್ರಾರ್ಥನೆ ಮಾಡಬೇಕು. ದೇವರೇ, ನಾನು ಪಾಪಿ, ಹೌದು, ನಿನಗಿಷ್ಟ ಇಲ್ಲದೆ ಇರುವಂಥ ಯಾವುದೋ ಕೆಲವು ಕೃತ್ಯಗಳನ್ನು ನಾನು ಮಾಡ್ತಾ ಇದ್ದೀನಿ. ಆದರೆ ಮತ್ತೆ ನಾನು ದೇವರೇ ಅದ್ಭುತ ಮಾಡಪ್ಪ ಅಂತ ಕೇಳ್ಕೊಳ್ತಾ ಇದ್ದೀನಿ. ನೀವು ಹೇಳ್ತೀರ, ಈಗೋ ನೀನು ಪರಿಶುದ್ಧರಾದರೆ ದೇವರು ನಾನು ಅದ್ಭುತ ಮಾಡ್ತೀನಿ ತೆಗೆದುಹಾಕು ಅಂತ ಹೇಳಲಿಲ್ಲ. ದೇವರು ಹೇಳ್ತಾ ಇರುವಂಥದ್ದು, ನೀನು ಪರಿಶುದ್ಧ ಮಾಡಿಕೋ, ಇವತ್ತು ನೀನು ಪರಿಶುದ್ಧ ಮಾಡ್ಕೋ, ನಾಳೆ ಅದ್ಭುತ ಮಾಡ್ತೀನಿ. ನೋಡಿದ್ರೆ ಎಷ್ಟು ದೇವರು ಸಿಂಪಲಾಗಿ ಹೇಳ್ತಾರೆ. ಮಾತು ತಪ್ಪಲ್ಲ. ಮತ್ತೆ ಓಟ್ ಹಾಕ್ಸ್ಕೊಂಡು ಮತ್ತೆ ಮರೆತೋಗುವ ರಾಜಕೀಯ ವ್ಯಕ್ತಿಗಳಲ್ಲ ಏಸಪ್ಪ. ಆತನು ರಾಜಕೀಯ ವ್ಯಕ್ತಿ ಅಲ್ಲ, ಆತನು ಅದ್ಭುತ ಮಾಡುವಂಥ ದೇವರು. ಹಾಲೆಲೂಯಾ. ಕರ್ತನಾಮಕ್ಕೆ ಸ್ತೋತ್ರ ಉಂಟಾಗಲಿ. ದೇವರು ತಾನೇ ಈ ದಿನ ಈ ಕೇಳಿದ ವಾಕ್ಯವು ನಿಮ್ಮನ್ನು, ನಿಮ್ಮ ಮನೆಯನ್ನು ಆ ಶಾಪದಗಳಿಂದ, ಎಲ್ಲ ಪಾಪಗಳಿಂದ ಬಿಡುಗಡೆ ಮಾಡಬೇಕು. ಹಾಗಾದರೆ ನಾವು ನಮ್ಮ ಕುಟುಂಬಗಳಿಗಾಗಿ ಇವತ್ತು ಸ್ವಲ್ಪ ಹೆಚ್ಚಿಗೆ ಪ್ರಾರ್ಥನೆ ಮಾಡೋಣ. ನಮ್ಮ ಜೀವಿತಗಳಿಗಾಗಿ ಇವತ್ತು ಈ ಪ್ರಾರ್ಥನೆಯನ್ನು ನಿಮ್ಮ ಮನೆಯಲ್ಲಿ ಹಾಕಿ, ಯೇಸು ನಾಮದಲ್ಲಿ ಅಪ್ಪ, ಈಗೋ ಅದ್ಭುತಗಳಿಗೆ ಅಡ್ಡಿಯಾಗಿರುವಂಥ ಶಾಪದ ವಸ್ತುಗಳು, ಶಾಪದ ಕೃತ್ಯಗಳು, ಪಾಪದ ಕೃತ್ಯಗಳು, ಸೈತಾನನ ಇಷ್ಟವಾದ ಕೃತ್ಯಗಳು, ಅಂಧಕಾರಕ್ಕೆ ಸಂಬಂಧಪಟ್ಟವುಗಳು, ದುರಾತ್ಮನಿಗೆ ಸಂಬಂಧಪಟ್ಟವುಗಳು, ಮಾಟ ಮಂತ್ರದಿಂದ ಕಲ್ಪಿತವಾಗಿರುವಂಥವುಗಳು ಇದ್ದರೆ ಯೇಸು ನಾಮದಲ್ಲಿ ನನಗೆ ತೋರಿಸಿಕೊಡು. ಅವೆಲ್ಲವೂ ನನ್ನ ಮನೆಯಿಂದ ಲಯವಾಗಿ ಹೋಗಲಿ. ಯಾವುದು ಅದ್ಭುತಗಳಿಗೆ ಅಡ್ಡಿಯಾಗಿದೆಯೋ ನಜರೇತಿನ ಯೇಸು ಕ್ರಿಸ್ತನ ನಾಮದಲ್ಲಿ ಇವತ್ತು ತೊಲಗಲಿ. ನನ್ನ ಪಾಪವಾಗಲಿ, ನನ್ನ ವೈಯಕ್ತಿಕ ಜೀವಿತವಾಗಲಿ, ನನ್ನ ಮಾತುಗಳಾಗಲಿ, ನನ್ನ ನಡವಳಿಕೆಯಾಗಲಿ, ಓ ದೇವರೇ, ಎಲ್ಲ ಅಂಧಕಾರ ವಿಗ್ರಹಾರಾಧನೆಗೆ ಸಂಬಂಧಪಟ್ಟ ಕಾರ್ಯಗಳಾಗಲಿ ಯಾವುದಿದ್ದರೂ ಯೇಸು ಕ್ರಿಸ್ತನ ನಾಮದಲ್ಲಿ ಲಯವಾಗಲಿ ಕರ್ತನೆ. ಆಮೇನ್, ಆಮೇನ್. ದೇವರೇ, ಸೃಷ್ಟಿಕರ್ತನು, ಸರ್ವೋನ್ನತನು ಜೀಸಸ್ ಯೇಸುವೆ, ನಿಮಗೆ ಸಂಬಂಧಪಟ್ಟದ್ದು ವಾಕ್ಯವೇ ಹೊರತು ಬರೀ ಯಾವ ವಿಗ್ರಹಗಳು, ಯಾವ ವ್ಯಕ್ತಿಗಳ ವಿಗ್ರಹಗಳು ಯಾವುದೇ ನಮ್ಮ ಮನೆಯಲ್ಲಿದ್ದರೂ ಯೇಸು ನಾಮದಲ್ಲಿ ಇವತ್ತು ಈ ವಾಕ್ಯ ಕೇಳಿಸಲ್ಪಟ್ಟಿರುವ ಪ್ರತಿ ಮನೆಯಲ್ಲಿ ಶುದ್ಧೀಕರಣವಾಗಲಿ. ಅದರ ನಂತರ ಅವರು ನೋಡಲಿ, ಅಪ್ಪ ದೇವರೇ, ನಿನ್ನ ಮಾತನ್ನು ನಾನು ಕೇಳಿದ್ದೇನೆ, ನೀವು ಹೇಳಿದ್ದೀರಿ ಇದು ಅಂಧಕಾರ, ಇದು ಮನುಷ್ಯರು, ಇದು ಮಾನವ ಕಲ್ಪಿತ, ಇದನ್ನು ತೆಗೀ ನೀನು ಅಂತ ಹೇಳಿದ್ದೀಯಾ. ಈಗೋ ದೊಡ್ಡ ತೀರ್ಮಾನ ಮಾಡಿ ನಾನು ತೆಗೀತಾ ಇದ್ದೀನಿ. ಹೋರಾಟಗಳು ಬರಬಹುದು, ಪ್ರಯಾಸಗಳು ಬರಬಹುದು, ಆದರೆ ನೀನು ಅದ್ಭುತ ಮಾಡ್ತೀಯ ಅಂತ ನಂಬಿ ನಾನು ಇದನ್ನು ತೆಗೀತಾ ಇದ್ದೀನಿ. ದಯಮಾಡಿ ನನಗೆ ಅದ್ಭುತ ಮಾಡು ಅಂತ ನೀವು ಸ್ತೋತ್ರ ಪ್ರಾರ್ಥನೆ ಮಾಡಿ ಕೇಳಿದೆವು ಜನವೇ. ದೇವರು ಅದ್ಭುತ ಮಾಡ್ತಾನೆ. ಆಮೇನ್, ಆಮೇನ್. ಏಸಪ್ಪ,
ದೇವರೇ, ಖಂಡಿತವಾಗಿ ಇವತ್ತಿನ ವಾಕ್ಯಕ್ಕಾಗಿ ಸ್ತೋತ್ರ. ನೀವು ಮಾತನಾಡಿದ್ದೀರಪ್ಪ, ಇದು ನಾವಲ್ಲ ಸ್ವಾಮಿ. ಓ ಯೇಸು ರಕ್ತದಲ್ಲಿ ಎಫೆಸ ಪತ್ರಿಕೆಯಲ್ಲಿ ನಾವು ನೋಡುತ್ತಾ ಇದ್ದೇವೆ 1:7 ಹೌದು ಸ್ವಾಮಿ ದೇವರೇ, ನೀನು ಸುರಿಸಿದ ರಕ್ತದಿಂದ ನಮಗೆ ಶುದ್ಧೀಕರಣ ಉಂಟಾಗುತ್ತದೆ. ನಿನಗೆ ವಂದನೆ ಅಪ್ಪ. ಇವತ್ತು ವಾಕ್ಯವನ್ನು ಕೇಳಿದ ಪ್ರತಿ ದೇವ ಮಕ್ಕಳು ಈ ಮಾತಿನ ಅನುಸಾರವಾಗಿ ನಡೆಯಲಿ. ಓ ದೇವರೇ, ನಿನ್ನ ಕೃಪೆಯುಳ್ಳ ಹಸ್ತಕ್ಕೆ ಒಪ್ಪಿಸಿಕೊಡಲಿ. ಏಸು ರಕ್ತದಲ್ಲಿ ಜಯವುಂಟು, ವಾಕ್ಯದಿಂದ ಜಯವುಂಟು, ಸ್ತುತಿಯಿಂದ ಜಯವುಂಟು. ಓ ಪರಿಶುದ್ಧ ಮಾಡಿಕೊಳ್ಳುವುದರಿಂದ ಜಯವುಂಟು. ದುಷ್ಟನನ್ನು ಜಯಿಸುವುದಕ್ಕೆ ಬೇಕಾದ ಆಯುಧಗಳು ಕೊಡಲ್ಪಟ್ಟಿವೆ. ಆದ್ದರಿಂದ ನಾವು ಭಯಪಡದೆ ದೇವರೇ ಧೈರ್ಯವಾಗಿ ಮುಂದಕ್ಕೆ ಸಾಗುವುದಕ್ಕೆ ಸಹಾಯ ಮಾಡಿಕೊಡಿ. ಈ ವಾಕ್ಯವನ್ನು ಕೇಳಿ ಯಾರೆಲ್ಲ ಈ ಮಾತಿನಂತೆ ನಡ್ಕೊಳ್ತೀವಿ, ನಾವು ಪ್ರಾರ್ಥಿಸ್ತೀವಿ, ಅದ್ಭುತ ಮಾಡಪ್ಪ ಅಂತ ತೀರ್ಮಾನಕ್ಕೆ ಬಂದಿದ್ದಾರೋ ಅವರೆಲ್ಲರನ್ನ ನೀವು ಆಶೀರ್ವದಿಸಿ ಮಹಿಮೆ ಹೊಂದಬೇಕೆಂಬುದಾಗಿ ನಿನ್ನ ಕರುಣೆಯ ಕರಕ್ಕೆ ಇವರನ್ನು, ಇವರ ಕುಟುಂಬಗಳನ್ನು, ಇವರ ಜೀವಿತಗಳನ್ನು ಸಮರ್ಪಣೆ ಮಾಡುತ್ತಾ ನಮ್ಮ ರಕ್ಷಕನು, ಕರ್ತನು, ಒಡೆಯನು, ಕ್ರಿಸ್ತನಾಗಿರುವಂಥ ನಜರೇತಿನ ಯೇಸುವಿನ ಮಧುರವಾದ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ ಪರಮ ತಂದೆಯೇ. ಆಮೇನ್, ಆಮೇನ್. ನನ್ನ ಪ್ರಿಯ ದೇವಜನರೇ, ನಿಮ್ಮೆಲ್ಲರಿಗೂ ಶಲೋಮ್. ಕರ್ತನು ನಿಮ್ಮನ್ನು, ನಿಮ್ಮ ಕುಟುಂಬಗಳನ್ನು ಶುದ್ಧಿ ಮಾಡಿ ಅದ್ಭುತಗಳನ್ನು ಮಾಡಲಿ ಅಂತ ನಾನು ಪ್ರಾರ್ಥನೆ ಮಾಡುತ್ತೇನೆ. ದೇವರಿಗೆ ಸ್ತೋತ್ರ. ನಿಮ್ಮೆಲ್ಲರಿಗೂ ಶಲೋಮ್. ಪ್ರೈಸ್ ದ ಲಾರ್ಡ್ ಜೀಸಸ್. ಗಾಡ್ ಬ್ಲೆಸ್ ಯು. ಆಮೇನ್.